ಹೆಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬ್ಯಾಂಗ್ಳೂರಿಂದ ಸ್ವೀಡನ್ನಿಗೆ ಹೊರಟಿದ್ದೀವಿ. ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಉಗುರು ಏಟಾಯಿತು. ಬ್ಯಾಗ್ ಹೋಗೋ ರೇಲಲ್ಲಿ ಅವಳು ಕೈ ಇಟ್ಬಿಟ್ಲು. ಸೊ ಹಾಗಾಗಿ ಉಗುರು ಸ್ವಲ್ಪ ಡ್ಯಾಮೇಜ್ ಆಯಿತು. ಆ ಟೆನ್ಷನಲ್ಲಿದ್ದೆ, ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನಾವು ನೋಡಿ ಸ್ವೀಡನ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಆಚೆ ನೋಡಿದ್ರೆ ಸ್ನೋ ಬರ್ತಾ ಇತ್ತು. ಆ ಬಿಸಿಲಿಂದ ಇವಾಗ ಈ ಚಳಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಸ್ಪ್ರಿಂಗ್ ಸೀಸನ್ನು, ಬಟ್ ಸ್ನೋ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಬ್ಯಾಗೆಲ್ಲ ತೊಗೊಂಡು ನಾವು ಆಚೆ ಹೊರಟ್ವಿ. ಆಚೆ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬಂದಿದ್ದರು ಪಿಕ್ ಮಾಡೋದಕ್ಕೆ. ಅವಳಿಗೆ ಕೈ ಏಟಾಗಿರೋದ್ರಿಂದ ಡಲ್ಲಾಗೇ ಇದ್ಲು. ಸ್ಟಾರ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಅಲ್ಲೇ ಏರ್ಪೋರ್ಟಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಬ್ಯಾಂಡೆಡ್ ಎಲ್ಲ ಹಾಕ್ಸಿದ್ದೆ. ಅವರಪ್ಪನ ನೋಡಿ ಅವಳಿಗೆ ಫುಲ್ ಖುಷಿ ಆಯಿತು. ಇಂಡಿಯಾ ಎಲ್ಲ ಮರ್ತೇ ಹೋಗ್ಬಿಟ್ಲು. ಅಲ್ಲಿಂದ ನಾವು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು, ಊಟಕ್ಕಂದರೆ ಇಲ್ಲಿ ಗೊತ್ತಲ್ವಾ, ಮೆಕ್ಡಿಗೆ ಹೋಗಬೇಕು. ಇನ್ಸೈಡೇ ಮೆಕ್ಡಿ ಇತ್ತು, ಅಲ್ಲಿ ಹೋದ್ವಿ. ರುಚಿ ರುಚಿ ದೋಸೆ ಇಡ್ಲಿ ಎಲ್ಲ ತಿನ್ಕೊಂಡು ಬಂದು ಇಲ್ಲಿ ಸಪ್ಪೆ ಬರ್ಗರ್ ತಿನ್ನೋಕ್ಕೆ ಬೇಜಾರು. ಸೊ ಅಲ್ಲಿಂದ ನಾವು ನಮ್ಮ ಪ್ಲೇಸಿಗೆ ಹೊರಟ್ವಿ. ಮನೆ ರೀಚ್ ಆದ್ವಿ. ಹೇಗಿತ್ತು ನಮ್ಮ ಬ್ಯಾಂಗ್ಳೂರ್ ಟು ಸ್ವೀಡನ್ ಟ್ರಾವೆಲ್? ಬಾಯ್.